ಲೇ ರಾಮ, ನೀನು ಮಾಡಿರೋದು ಎಂತ ದೊಡ್ಡ ತಪ್ಪು ಅಂತ ನಿನಗೆ ಗೊತ್ತು. ಇನ್ನು ನಾ ಸುಮ್ಕಿರಕ್ಕಿಲ್ಲ. ಹನುಮಪ್ಪನ ಮುಂದೆ ಇಟ್ಟಿರೋ ದಾರ ನೀ ಕಟ್ಕೊಳಕ್ ಬಿಡಕ್ಕಿಲ್ಲ. ಕಂಕಣ ಬಿಚ್ಚಿಸ್ಬಿಡ್ತೀನಿ, ದಾರ ಬಿಚ್ಚಿಸ್ಬಿಡ್ತೀನಿ. ಇನ್ನು ಮೇಕೆ ಗಳ್ಳಿ ಒಳಗೆ ಕಾಲಿಡಬಾರ್ದು. ಹೊಂಟಾಗಲ್ಲ ಇಲ್ಲಿಂದ. ಒಳ್ಳು ಗುರುಗಳೇ, ನಂಗೆ ಗೊತ್ತಿದೆ ತೆಪ್ಪಾಗ್ಬಿಟ್ಟೈತೆ. ನಂಗೆ ಕ್ಷಮಿಸ್ಬಿಡಿ ಗುರುಗಳೇ. ನಾನು ಉಸಿರು ಬೇಕಾದ್ರೆ ಬಿಟ್ಬಿಡ್ತೀನಿ, ಆದರೆ ಗಲ್ಡಿ ಮನೆ ಬಿಟ್ಟೋಗು ಅಂತ ಮಾತ್ರ ಹೇಳ್ಬೇಡಿ. ಇದೊಂದು ಕಿತ್ತಾಗ ಕ್ಷಮಿಸ್ಬಿಡಿ ಗುರುಗಳೇ. ಅಲ್ಲೋ, ಆ ಹುಡುಗಿ ನಿನ್ನ ಹೆಸರನ್ನ ಕರ್ಕೊಂಡು ಗಳ್ಳಿ ಒಳಗೆ ಕಾಲಿಟ್ಟವಳೆ. ನನಗೆ ಗೊತ್ತಿಲ್ಲದೆ ಆಗಿರೋದಂತ ಸುಳ್ಳು ಹೇಳ್ತಾ ಇದ್ಯಾ. ನಾವು ನಿನ್ನ ಮೇಲೆ ಸಾನೆ ಭರವಸೆ ಇಟ್ಟಿದ್ದಕ್ಕೆ ನೀನ್ ನಮಗ್ ಕೊಡ್ತಿರೋ ಗುರುದಕ್ಷಿಣೆ ಏನಿಲ್ಲ ಇದು? ಗುರುಗಳೇ, ನನ್ನ ತೆಪ್ಪಾಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೊಂದು ಕಿತ್ತಾಗ ನಡೆಯೋಕ್ಕಿಲ್ಲ. ನೀವು ಬೇರೆ ಏನು ಬೇಕಾದ್ರೆ ಶಿಕ್ಷೆ ಕೊಡಿ, ಮಾಡ್ತೀನಿ. ಆದರೆ ದಾರ ಮಾತ್ರ ಬಿಚ್ಚಿಸ್ಕೋಬೇಡಿ. ನನಗೆ ಕ್ಷಮಿಸ್ಬಿಡಿ ಗುರುಗಳೇ. ಹೋಗೋ, ಇನ್ನು 1000 ದಂಡ ಜಾಸ್ತಿ ಒತ್ತಬೇಕು. ಸರಿ ಗುರುಗಳೇ. ನಿಜವಾಗ್ಲೂ ನಾನು ಒಬ್ಬಳನ್ನೇ ಬಿಟ್ಟು ಬಂದ್ಬಿಡೋದಾ? ಅಲ್ಲ, ನಾನು ಬಿಟ್ಟು ಬಂದು ಮಾಡಿದಾದ್ರೂ ಏನ್ ನೀನು ಇಲ್ಲೇ ಕಾಯ್ಕೊಂಡಿದ್ಯಾ? ರಾಮಣ್ಣ ಒಳಗಿದಾರ ಇಲ್ವಾ ಅಂತ. ಇದಾರೆ, ರಾಮ್ ಅವರು ಒಳಗಡೆನೆ ಇದ್ದಾರೆ. ಇದಾರಾ? ನಿಂಗೆ ಹೇಗೆ ಗೊತ್ತು? ನಾನೇ ಒಳಗೋಗಿ ನೋಡ್ಕೊಂಡು ಬಂದೆ. ಏನು? ನೀನ್ ಗರಡಿ ಮನೆ ಒಳಗೆ ಹೋಗಿದ್ಯಾ? ಅಪ್ಪ ಆಂಜನೇಯ, ಏನಪ್ಪ ಇದು ಹಿಂಗೆ ಮಾಡ್ಬಿಟ್ಟಲ್ಲ? ಮೇಡಮು ಚೈನ್ ಕೇಳಕ್ಕೆ ಬಂದವ್ರ ಹೆಂಗೆ? ಇವಾಗ ಆಚೆ ಕಡೆ ಹೋದರೆ ಪಕ್ಕ ಅವ್ರ ಕೈಲಿ ತಗ್ಲಾಕತ್ತೀನಿ. ಇಲ್ಲೇ ಇರೋದು ಒಳ್ಳೇದು. ಇನ್ನು ಎಷ್ಟೊತ್ತಂತ ಇಲ್ಲೇ ನಿಂತ್ಕೊಂಡಿರೋದು ಜಾನಕಿ? ಗಾಡಿ ಮನೆ ತವ ಹುಡುಗಿರ್ ಬರೋದೇ ತಪ್ಪು ಅಂಥದ್ರಲ್ಲಿ ನೀನು ಒಳಗೆ ಬೇರೆ ಹೋಗಿ ಬಂದಿದ್ಯಾ? ಇನ್ನು ಎಷ್ಟೊತ್ತಂತ ಇಲ್ಲೇ ಕಾಯ್ಕೊಂಡಿರೋದು? ರಾಮು ಅವ್ರನ್ನ ಮೀಟ್ ಮಾಡಿದೆ. ನಾನು ಇಲ್ಲಿಂದ ಹೊರಡಲ್ಲ. ನೀನು ಬೇಕಾದರೆ ಹೊರಡೋನು, ನಾನು ವೇಟ್ ಮಾಡ್ತೀನಿ. ಅಷ್ಟು ಹಠ ಯಾಕೆ? ನಾಳೆ ಮಾತಾಡ್ಬೋದಲ್ವಾ? ಇವತ್ತು ಮನೆಯಿಂದ ಕಬ್ಬುಗಳೆಲ್ಲ ಹೊರಗೆ ಹೋಗ್ಲಿಲ್ಲ ಅಂತಂದರೆ ನಾನು ಒಳಗೆ ಹೋಗೋಕ್ಕಾಗಲ್ಲ. ಅಮ್ಮ ಈಗಲೇ ಗರಂ ಆಗಿದ್ದಾರೆ. ಇವತ್ತು ಏನೇ ಆದರೂ ಸರಿ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ತಾವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್